ಹಾಯ್ ಮೈ ಪ್ರಿಷಿಯಸ್ ಪರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸೂಪರ್ ಈಸಿ ಡೆಸಿಕೇಟೆಡ್ ಕೊಕೊನಟ್ ಲಡ್ಡೂಸ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ 10 ಮಿನಿಟ್ಸ್ ರೆಸಿಪಿ ಆ್ಯಂಡ್ 4 ಇಂಗ್ರೀಡಿಯೆಂಟ್ಸ್ ಮಾತ್ರ. ಫೆಸ್ಟಿವಲ್ ಟೈಮ್ಗೆ ಸಡನ್ ಸ್ವೀಟ್ ಕ್ರೇವಿಂಗ್ಸ್ಗೆ ಪರ್ಫೆಕ್ಟ್ ಇದು. ನಮಗೆ 4 ಇಂಗ್ರೀಡಿಯೆಂಟ್ಸ್ ಬೇಕು. ಡೆಸಿಕೇಟೆಡ್ ಕೊಕೊನಟ್ ಪೌಡರ್, ಮಿಲ್ಕ್ ಮೇಡ್, ಗೀ ಮತ್ತು ಮಿಲ್ಕ್. ನಾನಿಲ್ಲಿ 200 ಗ್ರಾಮ್ಸ್ ಆಫ್ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ತೊಗೊಂಡಿದ್ದೀನಿ. ಈಗ ಫಸ್ಟ್ ನಾವು ಪ್ಯಾನ್ನ ಹೀಟ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದಕ್ಕೆ 3 to 4 ಟೇಬಲ್ ಸ್ಪೂನ್ ಗೀ ಆ್ಯಡ್ ಮಾಡ್ಕೊಳ್ಳಿ. ಗೀ ಫುಲ್ ಮೆಲ್ಟ್ ಆಗಬೇಕು. ಈಗ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ 2 to 3 ಮಿನಿಟ್ಸ್ ರೋಸ್ಟ್ ಮಾಡಬೇಕು. ನೀವು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಬದಲು ಕೊಕೊನಟ್ಟನ್ನು ಹಾಕೋಬಹುದು. ಅದು ಫುಲ್ ನೀರಿನ ಅಂಶ ಹೋಗೋ ಗಂಟ ರೋಸ್ಟ್ ಮಾಡಬೇಕಾಗುತ್ತೆ. ನೈಸ್ ಅರೋಮಾ ಬಂದರೆ ಸಾಕು. ಈಗ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿ. ನೀವು ಮಿಲ್ಕ್ನ ಸ್ಕಿಪ್ ಮಾಡ್ಬೋದು, ಬಟ್ ಏನಾಗುತ್ತೆ ಅಂದರೆ ಇದು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಡ್ರೈ ಇರೋದ್ರಿಂದ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದಕ್ಕೆ ನಾವು ಮಿಲ್ಕ್ ಆ್ಯಡ್ ಮಾಡ್ಕೊಂಡು ಅದನ್ನ ಸಾಫ್ಟ್ ಮಾಡಿಕೊಂಡು ಮಾಡಿದ್ರೆ ನೀವು ಈಸಿಯಾಗಿ ಇದು ಮಾಡ್ಬೋದು. ಸೊ ಬಿಕಾಸ್ ಆಫ್ ದಟ್ ರೀಸನ್ ನಾನಿಲ್ಲಿ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್. ಲೋ ಫ್ಲೇಮಲ್ಲಿ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಸೀದೋಗುತ್ತೆ. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಮಿಲ್ಕ್ ಮೇಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದು ಲಡ್ಡುಗೆ ಸ್ವೀಟ್ನೆಸ್ ಕೊಡುತ್ತೆ. ನೀವು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂದರೆ ಸ್ವಲ್ಪ ಮಿಲ್ಕ್ ಮೇಡ್ ಆ್ಯಡ್ ಮಾಡ್ಕೊಳ್ಳಿ. ನಾರ್ಮಲಾಗಿ ತಿಂತೀರಾ ಅಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಮಿಕ್ಸ್ ಆದಮೇಲೆ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ. ಅದ್ರ ಪ್ರಕಾರ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಸ್ವೀಟ್ನೆಸ್ ಬೇಕು ಅನಿಸುತ್ತೆ ಅಷ್ಟು ಮಿಲ್ಕ್ ಮೇಡನ್ನ ಆ್ಯಡ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ. ಮಿಕ್ಸ್ಚರ್ ತಿಕ್ಕಾಗಿ ಪ್ಯಾನಿಂದ ಸಪ್ರೇಟಾಗಿ ಬರಬೇಕು. ಅಲ್ಲಿಗಂಟ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಈ ಹೋಲ್ ಪ್ರೊಸೀಜರ್, ಈ ಹೋಲ್ ರೆಸಿಪಿ ನೀವು ಮಾಡುವಾಗ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇವಾಗ ಗ್ಯಾಸ್ ಆಫ್ ಮಾಡಿ. ಮಿಕ್ಸ್ಚರ್ ಸ್ವಲ್ಪ ಕೂಲ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ, ಫುಲ್ ಸಾಫ್ಟಾಗಿ ನೀವು ನೋಡಬಹುದು. ಸೊ ಇವಾಗ ಹ್ಯಾಂಡ್ಸ್ಗೆ ಸ್ವಲ್ಪ ಗೀ ಅಪ್ಲೈ ಮಾಡಿಕೊಂಡು ಇವಾಗ ಸ್ಮಾಲ್ ಬಾಲ್ಸ್ ಮಾಡಿ ಅದನ್ನು ಡೆಸಿಕೇಟೆಡ್ ಕೊಕೊನಟ್ ಪೌಡರಲ್ಲಿ ಡಿಪ್ ಮಾಡಿ ರೋಲ್ ಮಾಡಿ ಅದನ್ನು ನೀವು ಸರ್ವ್ ಮಾಡಬಹುದು. ನಿಮಗೆ ಡೆಸಿಕೇಟೆಡ್ ಕೊಕೊನಟ್ ಪೌಡರಲ್ಲಿ ಡಿಪ್ ಮಾಡೋದು ಇಷ್ಟ ಇಲ್ಲ ಅಂದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡಿ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಸ್ವಲ್ಪ ಜನರಿಗೆ ಅದು ಡ್ರೈ ಅನಿಸುತ್ತೆ. ಸೊ ಅದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಡೆಫಿನೆಟ್ಲಿ ಆ ಸ್ಟೆಪ್ನ ಸ್ಕಿಪ್ ಮಾಡಿ ಜಸ್ಟ್ ಇದನ್ನು ಉಂಡೆ ಮಾಡಿ ಸರ್ವ್ ಮಾಡಿ. ಇದು ತುಂಬಾ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ಈವ್ನಿಂಗ್ ಟೈಮ್ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಆಗ್ಬೋದು, ಇಲ್ಲ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ, ಇಲ್ಲ ಫೆಸ್ಟಿವಲ್ ಟೈಮಲ್ಲಿ ನಿಮಗೇನಾದರೂ ಸ್ವೀಟ್ ಪ್ರಿಪೇರ್ ಮಾಡಬೇಕು, ಇಲ್ಲ ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಏನಾದರೂ ಆದರೆ ಈ ರೆಸಿಪಿನ ಪಟ್ ಅಂತ 10 ಮಿನಿಟ್ಸಲ್ಲಿ ನಾವು ಮಾಡಬಹುದು. ನಮ್ಮ ಲಡ್ಡು ಪ್ರಿಪೇರ್ ಆಗಿದೆ. ಇದಕ್ಕೆ ನೀವು ಬೇಕಾದ್ರೆ ಕಲರ್ ಆ್ಯಡ್ ಮಾಡ್ಕೋಬಹುದು. ಜಸ್ಟ್ ನೋಡಿ ಗೈಸ್, 10 ಮಿನಿಟ್ಸಲ್ಲಿ ಟೇಸ್ಟಿ ಕೊಕೊನಟ್ ಲಡ್ಡು ರೆಡಿ. ನೋ ಎಕ್ಸ್ಟ್ರಾ ಶುಗರ್, ನೋ ಕಾಂಪ್ಲಿಕೇಟೆಡ್ ಸ್ಟೆಪ್. ಜಸ್ಟ್ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟ್ ಯಾವ ಥರದ ರೆಸಿಪಿ ಬೇಕಂತ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.